ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಅನ್ಬಾಕ್ಸಿಂಗ್ ಮತ್ತು ಪ್ರಾಡಕ್ಟ್ ರಿವ್ಯೂ ಮಾಡೋಣ ಬನ್ನಿ. ಪ್ರಾಡಕ್ಟ್ ಬಂದುಬಿಟ್ಟು ಮಾಸ್ ಫೇಸ್ ಫ್ಯಾಂಟಸಿ ಪ್ಯಾಲೆಟು. ಮೊದಲಿಗೆ ನಾವು ಹೋಗೋಣ ಪ್ಯಾಕೇಜಿಂಗ್ ಬಗ್ಗೆ ಹೇಳೋದಾದರೆ ಈ ಪ್ಯಾಲೆಟು ಈ ಬಜೆಟ್ಗೆ ಈ ಪ್ಯಾಕಿಂಗು ತುಂಬಾ ಚೆನ್ನಾಗಿದೆ. ನಾನು ಈ ಪ್ರಾಡಕ್ಟ್ನ ನೈಕಾದಲ್ಲಿ ಪರ್ಚೇಸ್ ಮಾಡಿದೆ ಅಟ್ $341. ನೀವು ಈ ಪ್ರಾಡಕ್ಟ್ನ ಫ್ಲಿಪ್ಕಾರ್ಟು, ಅಮೆಝಾನು, ನೈಕಾ ಅಥವಾ ಮಾರ್ಸ್ ಕಾಸ್ಮೆಟಿಕ್ ವೆಬ್ಸೈಟ್ ಇದೆಯಲ್ಲ ಅಲ್ಲೂ ಪರ್ಚೇಸ್ ಮಾಡ್ಬೋದು, ಅಲ್ಲೂ ಅವೈಲಬಲ್ ಇದೆ. ಈ ಪ್ಯಾಲೆಟ್ ಬಗ್ಗೆ ಹೇಳೋದಾದರೆ ಈ ಪ್ಯಾಲೆಟು ತುಂಬ ಪಾಪ್ಯುಲರ್ ಆಗಿದೆ ಮತ್ತು ಇದನ್ನು ಮಲ್ಟಿಪರ್ಪಸ್ ಯೂಸ್ ಪ್ಯಾಲೆಟ್ ಅಂತ ಹೇಳ್ತಾರೆ. ಮಲ್ಟಿ ಯೂಸ್ ಅಷ್ಟೇ ಅಲ್ಲ, ಗುಡ್ ಪಿಗ್ಮೆಂಟೇಟೆಡು ಮತ್ತು ಬಜೆಟ್ ಫ್ರೆಂಡ್ಲಿ, ಸ್ಮಾಲ್ ಆ್ಯಂಡ್ ಈಸಿ ಟು ಕ್ಯಾರಿ. ಈ ಬ್ರ್ಯಾಂಡ್ ಬಗ್ಗೆ ಹೇಳೋದಾದರೆ ಮಾರ್ಸ್ ಬಂದು ಒಂದು ಒಳ್ಳೆ ಬ್ರ್ಯಾಂಡು ಮತ್ತು ಈಸಿಯಾಗಿ ಅಫೋರ್ಡ್ ಮಾಡ್ಬೋದು ನಾವು. ಈ ಪುಟ್ಟ ಪ್ಯಾಲೆಟಲ್ಲಿ ಕೊರತೆ ಇರೋದಂದರೆ ಒಂದೇ ಒಂದು, ಅದು ಇದರಲ್ಲಿ ಮಿರರ್ ಇಲ್ಲ. ಮಿರರ್ ಇದ್ದಿದ್ರೆ ಸಖತ್ತಾಗಿರೋದು. ನನ್ನ ಅನಿಸಿಕೆ ಪ್ರಕಾರ ಹೋದರೆ ಈ ಪ್ಯಾಲೆಟು ತುಂಬಾ ವರ್ತ್ ಇಟ್ ಅನಿಸುತ್ತೆ ಈ ಪ್ರೈಸ್ಗೆ. ಮತ್ತು ಇದು ಬಿಗಿನರ್ಸ್ಗೆ ಮತ್ತು ಕಾಲೇಜ್ ಗರ್ಲ್ಸ್ಗೆ ಮತ್ತು ಡೈಲಿ ಮೇಕಪ್ ಮಾಡೋರಿಗೆ ಸೂಪರ್ ಯೂಸ್ಫುಲ್ ಪ್ರಾಡಕ್ಟ್ ಅನಿಸುತ್ತೆ. ಈ ಪ್ಯಾಲೆಟಲ್ಲಿ 6 ಶೇಡ್ಸ್ ಇದ್ದಾವೆ. 4 ಬ್ಲಷಸ್ಸು, 2 ಹೈಲೈಟರ್ಸು, 2 ಕಾಂಟರ್ಸು. ಎಲ್ಲ ಶೇಡ್ಸು ತುಂಬ ಪಿಗ್ಮೆಂಟೆಡ್ ಕೂಡ ಮತ್ತು ಸಾಫ್ಟ್ ಸ್ಟ್ರಕ್ಚರ್ ಇದ್ದು ಸ್ಕಿನ್ ಮೇಲೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ. ಬ್ಲಷಸ್ ಶೇಡ್ಸು ತುಂಬಾ ನ್ಯಾಚುರಲ್ ಲುಕ್ ಕೊಡ್ತಿದೆ. ಕಾಂಟೋರ್ ಶೇಡ್ಸು ಫೇಸ್ಗೆ ಒಳ್ಳೆ ಸ್ಟ್ರಕ್ಚರ್ ಕೊಡೋಕ್ಕೆ ಪರ್ಫೆಕ್ಟ್ ಆಗಿದೆ. ಇನ್ಫ್ಯಾಕ್ಟ್ ನೀವು ಐಬ್ರೋಸ್ಗೂ ಕೂಡ ಯೂಸ್ ಮಾಡ್ಬೋದು. ಎಲ್ಲ ಶೇಡ್ಸು ತುಂಬ ಸಟಲಾಗಿದ್ದರೂ ಶೈನಿಂಗ್ ಆಗಿ ಎಫೆಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ. ಬನ್ನಿ ಇದನ್ನು ಸ್ಕಿನ್ ಮೇಲೆ ಸ್ವಾಚ್ ಮಾಡಿ ನೋಡೋಣ ಹೇಗೆ ಕಾಣ್ತದೆ ಅಂತೇಳಿ. ನನ್ನ ಸ್ಕಿನ್ ಮೇಲೆ ಸ್ವಾಚ್ ಮಾಡಾದ್ಮೇಲೆ ಈ ಹೈಲೈಟರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಈಗ ಸ್ಲೈಟ್ ವೈಟ್ ಇರೋದನ್ನು ಸ್ವಾಚ್ ಮಾಡಿ ನೋಡೋಣ. ಇದು ಕೂಡ ಸಖತ್ತಾಗಿ ಕಾಣಿಸ್ತಾ ಇದೆ. ಈಗ ನಾವು ಯಾವುದಾದ್ರೂ ಒಂದು ಬ್ಲಷ್ ತೊಗೊಂಡು ನಾವು ಸ್ವಾಚ್ ಮಾಡಿ ನೋಡೋಣ. ಆ್ಯಕ್ಚುಲಿ ನನ್ನ ಕೈ ಮೇಲೆ ಅಷ್ಟು ಜಸ್ಟಿಫೈ ಮಾಡ್ತಾ ಇಲ್ಲ ಈ ಕ್ಯಾಮ್ರಾ, ಬಟ್ ಆ್ಯಕ್ಚುಲಿ ರಿಯಲಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಲಿಯರಾಗಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಈ ವಿಡಿಯೋ ಬಗ್ಗೆ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ರಿವ್ಯೂನಲ್ಲಿ ಸಿಗೋಣ. ಧನ್ಯವಾದ ನನ್ನ ಎಲ್ಲ ಸ್ನೇಹಿತರಿಗೆ.